ಚಿಕ್ಕಮಗಳೂರು ಡಿಸ್ಟಿಕ್ಕು ಕೊಪ್ಪದಲ್ಲಿ ಬ್ರೋಕರ್ ಸಮೇತ ಹುಡುಗಿನ ನಾನು ನೋಡ್ಕೊಂಬಂದು ಮದುವೆ ಆದೀವಿ. ಪರಸ್ಪರ ಮನಸ್ಫೂರ್ತಿ ಇಬ್ಬರು ಮನಸ್ಸೆಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮದುವೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಿಂಪಲ್ ಮದುವೆ ಮಾಡ್ಕೊಂತೀವಿ ನಾವು. ಚೌಡೇಶ್ವರ ದೇವಸ್ಥಾನದಲ್ಲಿ ಶಿವಮೊಗ್ಗದಲ್ಲಿ ಮಾಡ್ಕೊತೀವಿ ನಾವು. ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಸೆಂಟ್ರಲ್ಲಿ ಇವನು ಪೂರ್ಣೇಶ್ ಅಂತ ES ಅಂತ ಬಂದು ನಮ್ಮ ಮೇಲೆ ಇಬ್ಬರ ಮೇಲೆ ಹಲ್ಲೆ ಮಾಡಿ ಆಮೇಲೆ ಇವನು ನನ್ನ ಮೇಲೆ ಅದು ದಬ್ಬಾಳಿಕೆ ಮಾಡಿದ. ಆ ಥರ ಮಾಡ್ತೀನಿ ತುಂಬ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇವರು ನನ್ನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾರೆ ಸರ್. ಇವರು ನನ್ನ ಹೆಂಡ್ತಿನ ಬ್ರೈನ್ ವಾಶ್ ಮಾಡಿದ್ದಾರೆ. ಇವಳು ನಂಗೆ ಒಂದು ವಿಷಯನೂ ಏನಂತ ಹೇಳಿಲ್ಲ ನನಗೆ. ಇವರು ಈ ಥರ ಪೊಲೀಸ್ ಅವರು ಇದ್ದಾರೆ, ನಂಗೆ ಫ್ಯಾಮ್ಲಿ ಅಂತ ಯಾರಿಲ್ಲ ಅಂತ ನನ್ನ ಮುಂದೆ ಅಂದಿರೋದು. ಇವಳು ನನಗಂತ ಯಾರಿಲ್ಲಪ್ಪ ಅಂತ ನಾನೊಬ್ಬ ಅನಾಥೆ ಅಂತ ಅಂದಿರೋದು. ಇವರು ಫ್ಯಾಮಿಲಿ ಸೆಕ್ಯೂರಿಟಿ ನಂಗೆ ಗೊತ್ತಿಲ್ಲ ಸರ್ ನನಗೆ. ಅದಕ್ಕೆ ಇವರು ನನಗೆ ಸರಿ ಆಯ್ತು ಬಿಡು, ನನ್ನ ಥರ ಅನಾಥೆ ಅಂತ ನಾನು ಪರಸ್ಪರ ಒಪ್ಕೊಂಡು ಡಿಸ್ಕಸ್ ಮಾಡಿ ಫ್ಯೂಚರ್ ಬಗ್ಗೆ ಹೆಂಗೆ ಮಾತಾಡೋ ಅಂತ ಮದುವೆಗೆ ಚೆನ್ನಾಗಿದ್ದೀವಿ ಸರ್ ನಾವು. ಇವು ಪೂರ್ಣೇಶ್ ಅಂತ ಬಂದು ಇವರು ಸಡನ್ಲಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇಬ್ಬರು ಹುಡುಗರು ಕರ್ಕೊಂಬಂದಿದ್ದಾರೆ. ಇಬ್ಬರು ಹುಡುಗರು ಕರ್ಕೊಂಬಂದು ಒಬ್ಬ ಗೌರ್ಮೆಂಟ್ ಅಧಿಕಾರಿಯಾಗಿ ಇವರು ನನ್ನ ಮೇಲೆ ಜಾಡ್ಜ್ ಒದ್ದಿದ್ದಾರೆ. ಜಾಡ್ಜ್ ಒದ್ದು ಈ ಥರ ಇಲ್ಲ, ಅವಳ ಜೊತೆ ಸಹವಾಸ ಬಿಡು ನೀನು, ಇಲ್ಲ ಅಂದ್ರೆ ಉಳ್ಕೋದಿಲ್ಲ, 3 ಆಪ್ಷನ್ ಕೊಡ್ತೀನಿ ನಿನಗೆ, ಅವಳು ಬಿಟ್ಟಿರಬೇಕು, ಅವಳ ನಂಬರ್ ಎಕ್ಸ್ಚೇಂಜ್ ಮಾಡ್ತಿದ್ದಾಳೆ, ಅವಳ ವಿಷಯಕ್ಕೆ ಹೋಗ್ಬೇಡ, ಬಂದ ಸಾಯಿಸ್ಬಿಡ್ತೀನಿ ನಿನ್ನ. ಎಲ್ಲಿ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದ್ರು ಬಿಡಲ್ಲ ನಿನ್ನ ಅಂತ ಹೇಳ್ತಾರೆ ಸರ್. ಈಗ ಆಲ್ರೆಡಿ ಇಬ್ಬರು ಮದುವೆ ಆಗಿದ್ದಾರೆ. ಇವರು ಇಬ್ಬರು ಹೆಂಡಿದ್ದಾರೆ. ಫಸ್ಟ್ನೇ ಹೆಂಡತಿಗೆ ಒಂದು ಗಂಡು ಒಂದು ಹೆಣ್ಣು, ಎರಡನೇ ಹೆಂಡತಿ ಒಂದು ಚಿಕ್ಕ ಮಗು ಒಂದು ಹೆಣ್ಣು ಮಗು ಇದೆ. ಫಸ್ಟ್ನೇ ವೈಫು ಕೊಪ್ಪದಲ್ಲಿ ಸಂಸಾರ ಮಾಡ್ತಿದ್ದಾನೆ. ಸೆಕೆಂಡ್ ವೈಫು ಇದ್ದವರು ಬಾಳೆಹೊನ್ನೂರಲ್ಲಿ ಇದ್ದಾರೆ. ಇವಂಗೆ ಇಷ್ಟಿದ್ದವರು ನನ್ನ ಹೆಂಡತಿ ಕರ್ಕೊಂಡೋಗಿ ಈ ಥರ ಬ್ರೈನ್ ವಾಶ್ ಮಾಡಿದ್ದಾನೆ. ಇವನು ಬ್ರೈನ್ ವಾಶ್ ಮಾಡಿ ಮಾತಾಡಿದ್ದಾನೆ. ಆಮೇಲೆ ಇವಳು ನನ್ನ ಮೇಲೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ನ ಬಗ್ಗೆ ತೊಳಗೆ ತಾಳಿ ಚೆನ್ನ ತಗೊಂಡು ನನ್ನ ಅಟ್ಯಾಕ್ ಮಾಡಿದ್ರು ಅವರು. ಇವ್ನು ಬ್ರೈನ್ ವಾಶ್ ಮಾಡ್ಕೊಂಡು ಕರ್ಕೊಂಬಂದು ನಿನ್ನ ಜೊತೆ ಮಾತಾಡೋದು ಮತ್ತೆ ಕರ್ಕೊಂಬಂದು ಇವಳು ಒಬ್ಬಳೇ ಬಂದಿಂದ ಏನೋ ಕಷ್ಟ ಸುಖ ಮಾತಾಡ್ಕೊತ ಬಂದಿರುವಾಗ ನಾನು ಮಾತಾಡಿ ಊರಿಗೆ ಬಿಟ್ಕೊಂಡು ನಾನು ಅಂದ್ಕೊಂಡಿದ್ರೆ ಇವಳು ನನ್ನ ಮುಗಿಸ್ಕೊಂತ ಬಂದು ಏನಿಲ್ಲ ಮಾಮೂಲಿ ನಾರ್ಮಲಾಗಿ ಮಾತಾಡಿ ಇವಳು ಗಾಡಿ ಸ್ವಿಚ್ ಆನ್ ಮಾಡಿ ಫೋನ್ ಕಾರಲ್ಲಿ ಅಟ್ಯಾಕ್ ಆದ. ಆಮೇಲೆ ಇವ್ರಷ್ಟು ನನ್ನ ಅಟ್ಯಾಕ್ ಮಾಡಿದ್ದಾರೆ ಸರ್. ಅಲ್ಲಿಯವರು ನನಗೆ ಗೊತ್ತೇ ಇಲ್ಲ, ಅವ್ರು ಒಬ್ಬಳೇ ಬಂದಂತ ನಾನು ಅಂದ್ಕೊಂಡಿದ್ದೀನಿ. ನನ್ನೇಂತ ಒಬ್ಬಳೇ ಬಂದಿದ್ದಾಳೆ, ಏನೋ ಮಾತಾಡ್ಕೊಂಡು ಊರಿಗೆ ಬಿಟ್ಟು ಬಂದಾಯ್ತು ಅಂತ ಹೆಚ್ಚು ಕಡಿಮೆ ನಾನು ಅಂದ್ಕೊಂಡಿದ್ದೆ. ಇವಳು ಈ ಥರ ತಾಳಿ ಚೆನ್ನ ತಗೊಂಬಂದು ನನ್ನ ಸಾಯ್ಸಕ್ಕೆ ಬಂದಂತ ನಂಗೆ ಅಂದ್ಕೊಂಡಿಲ್ಲ ಸರ್. ನಾನು ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಗೆ ನಂಗೆ ಅಪ್ಪ ಅಮ್ಮ ಇಲ್ಲ ಸರ್, ನನಗೆ ಅವ್ರ ಜೊತೆ ಜೀವನ ಮಾಡೋಂಗತ್ತೆ ಮದುವೆ ಆಗಿರೋ ಸರ್ ನಾನು ಅಂತ. ಅವ್ರ ಜೊತೆ ಸಂಸಾರ ಮಾಡ್ತೇನೆ ನೀನು ಅಂತ ಹೇಳ್ತಾರೆ ಸರ್. ಒಬ್ಬರು ಅಧಿಕಾರಿಯಾಗಿ ನನ್ನ ಮೇಲೆ ಈ ಥರ ರಿಕ್ವೆಸ್ಟ್ ಮಾಡಿದ್ದಾರೆ. ಮತ್ತು ಇಬ್ಬರು ಹುಡುಗರು ಕಳಿಸಿದ್ದಾರೆ. ಅವರು ಇಬ್ಬರು ಹುಡುಗರು ಕಳಿಸಿ ಫೇಕ್ 29 ಸಹಿ ಮಾಡಿಸ್ಕೊಂಡಿದ್ದೀರಂತ ಫೋಟೋ ವೀಡಿಯೋ ಮಾಡಿದ ಅವರ ಪೂರ್ಣೇಶ್ ಹತ್ರ ಇದೆ. ಅವ್ರು ಏನಂದರೆ ಅವ್ಳಿಗೆ ದುಡ್ಡು ಕೊಡಬೇಕಾಯ್ತು, ನಾನು 50,000 ರೂಪಾಯಿ ದುಡ್ಡು ಕೊಡಬೇಕು, ಅದಕ್ಕೆ ಗಾಡಿ ಆಡ್ತಾಯಿದ್ದೆ ನಾನು, ದುಡ್ಡು ಕೊಟ್ಟು ಗಾಡಿ ಒಯ್ತೀನಿ ಅಂತ ವೀಡಿಯೋ ಮಾಡಿದ್ದಾರೆ. ಇವರು ಈ ಥರ ಒಂದು ಹಲ್ಲೆ ಮಾಡಿದ್ದಾರೆ ಸರ್. ಒಬ್ಬರು ಗೌರ್ಮೆಂಟ್ ಅಧಿಕಾರಿ ಈ ಥರ ಮಾಡೋದು ಸರಿನಾ ಸರ್? ಆ ಜಾಗದಲ್ಲಿ ಇವ್ರ ಮಗ ಇದ್ದರು ಇದನ್ನೇ ಮಾಡ್ತಿದ್ರು ಇವರು. ಪ್ಲೀಸ್ ಸರ್, ನಂಗೆ ಒಂದು ನ್ಯಾಯ ದೊರಕಿಸ್ಕೊಡಿ, ನಂಗೆ ಯಾರಿಲ್ಲ ಸರ್. ನಾನು ಅವಳ ಹತ್ರ ಹೇಳಿದ್ದೆ, ಅವಳ ಹತ್ರ ಮಾತಾಡಿದ್ದು, ನನ್ನ ಭಯ ಎಲ್ಲ ಮಾತಾಡಿದೆ. ನಮ್ಮ ಅಪ್ಪ ಅಮ್ಮನ ಕಷ್ಟಪಟ್ಟು ಬಂದವ್ರು ಕಣೆ, ನಮ್ಮ ಅಪ್ಪ ಅಮ್ಮ ಹೆಂಗೆ ಸತ್ತೋದ್ರು, ನಾನು ಕಷ್ಟದಿಂದ ಬಂದವನೇ, ನಾನು ಬಡವನೇ ಅಂತೆಲ್ಲ ಮಾತಾಡಿದ್ದವಳ ಹತ್ರ. ಅದನ್ನ ಅವಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಗೊತ್ತಿಲ್ಲ ನನಗೆ, ಅವಳು ನಾನು ಯೂಸ್ ಮಾಡ್ಕೊಂಡು ಗೊತ್ತಿಲ್ಲ ನನಗೆ ಇವರು. ಅದಕ್ಕೆ ಅವ್ರ ಪರವಾಗಿ ಈಗ ನಾನು ಈ ಘಟನೆ ಆದಮೇಲೆ ಅವ್ರ ಅಕ್ಕರ ಹತ್ರ ಅವ್ರ ಊರಿಗೆ ಹೋಗಿ ಪಲ್ಲೆಯವರನ್ನು ಮೀಟ್ ಮಾಡಿ ಅವ್ರ ನಂಬರ್ ತೊಗೊಂಡು ಅವ್ರು ಅಂದರು, ಈ ಥರ ನಮ್ಮ ಸಂಸಾರ ಹೊಡೆಯೋಕ್ಕೆ ಅವನೇ ಕಾರಣ, ಅವ್ರ ಅಪ್ಪ ಅಮ್ಮ ಕೂಡಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ, ಇವನಿಂದನೇ ಈ ಫ್ಯಾಮಿಲಿ ಡಿವೈಡ್ ಆಗಿರೋದು, ಇವಳ ಜೊತೆ ಜಮೀನಿಗೋಸ್ಕರ ಕಾಂಟ್ಯಾಕ್ಟಲ್ಲಿದ್ದಾನೆ ಇವನು, ಇವಳಿಗೆ ಗೊತ್ತಾಗ್ತಾ ಇಲ್ಲ. ಪಲ್ಲವರು ಏನಂದರು, ಇಲ್ಲ ಸರ್ ಅವಳು ಈ ಥರ ಅಟ್ಯಾಕ್ ಮಾಡೋ ಕಾರಣ ಅವ್ಳ ಹತ್ರ ಬಲವಾದ ವೀಡಿಯೋ ಕಾಲ್ ಇದೆ, ಅದನ್ನು ಹಿಡ್ಕೊಂಡು ಅವ್ಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಮೈಂಡ್ ಅಪ್ಸೆಟ್ ಆಗಿದ್ದಾಳೆ ಅವಳು, ಇವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಇವರು. ಅದಕ್ಕೆ ನನಗೇನಂತ ಇವ್ರಿಗೆ ಗೊತ್ತಾರೆ ಸರ್, ನನಗೆ ಯಾಕೆ ಈ ಥರ ಮೋಸ ಮಾಡಿದ್ರು ಇವರು? ನಾನು 108 ಆಸೆ ಇಟ್ಕೊಂಡು 108 ಕನಸುಗಳು ಇಟ್ಕೊಂಡು ಮದುವೆ ಮಾಡ್ಕೊಂಡಿರ್ತೀವಿ ಇವಳನ್ನ. ನನಗೆ ಯಾರಿದ್ದಾರೆ ಸರ್? ಓಕೆ ಸರ್, ನನ್ನ ಲೈಫ್ ಹಾಳು ಮಾಡಿದಾರೆ. ಇದೇ ನಾನು ಚೇಂಜ್ ಮಾಡಿ ಅವಳು ಬಿಟ್ಟು ಹೋಗಿದ್ರೆ ನಾನು ಬಿಡ್ತಿದ್ರ ಸರ್? ಇವರು ನಾನು ಬಿಡ್ತಿದ್ರಾ? ಅವಳ ಜೊತೆ 108 ಆಸೆ ಇಟ್ಕೊಂಡು ಮದುವೆ ಆಗಿರೋದು ಸರ್. ನಾನು ಎಷ್ಟು ಕೊರಗಿದ್ದೆ ನನಗೆ ಹೋಗಿ ಗೊತ್ತು ಸರ್. ನಮ್ಮ ಹಿಂದೆ ಯಾರಿದ್ದಾರೆ ಸರ್? ನನಗೆ ಒಳ್ಳೆ ಹುಡುಗಿನೂ ಈಗ ಓಕೆ, ಒಳ್ಳೆ ಹುಡುಗಿ ಅಂತ ತಿಳ್ಕೊಳ್ಳಿ, ಮದುವೆ ಅಂತ ತಿಳ್ಕೊಳ್ಳಿ. ಮದುವೆ ಆದಮೇಲೆ ಯಾರು ಹೇಳುತ್ತೆ ಫಸ್ಟ್ನೇ ಮದುವೆ ಆಗಿದ್ದಾನೆ, ಅವನು ಹೆಂಡತಿ ಬಿಟ್ಕೊಂಡು ಹೋಗಿದ್ದಾಳೆ, ಅವನ ಜೊತೆ ಆದಮೇಲೆ ನಾನು ಏನಂತ ಆನ್ಸರ್ ಮಾಡಬೇಕು? ಹೆಂಡತಿ ಬಿಟ್ಕೊಟ್ಟು ಹೋಗಿದ್ದಾಳೆ ಅಂದರೆ ಯಾವ ಕಾರಣಕ್ಕೆ ರೀಸನ್ ಬಿಟ್ಟು ಹೋದ್ಲು? ಸತ್ತೋಗಿದ್ದಾಳೆ ಅಂದರೆ ಏನಕ್ಕೆ ಸತ್ತು ಹೋದ್ಲು? ಜನಗಳು ಕೇಳ್ತಾರೆ.